ಅವ್ರು ಹೋಗ್ಯಾರ. ಎಲ್ಲಿ ಬಂದ್ಯಪ್ಪ ಹಾಕಿದಲ್ಲಿ ಸಂಡೆ ಹಾಕ್ರಿ ಸಾಂಬ ಸದಾ ಶಿವ 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 ಮಾತಾಡ ಮಾಡಿದ್ರೆ ಮುಂದಾರಿ ಕ್ಯಾಮ್ರಿಲ್ಲ ರಿಂಗಿತ್ತಿಲ್ಲ
ಮಾಡಿಕೊಂಡು ನೋಡಿ, ಆಚಾರ್ಯ ನರಸಾಪುರದ ಪುಣ್ಯ ಗಂಗಾವತಿ ತಾಲೂಕದೊಳಗೆ ಎಷ್ಟೋ ಹಳ್ಳಿಗಳದಾವ. ಗಂಗಾವತಿ ತಾಲೂಕದೊಳಗೆ ಎಷ್ಟೋ ಹಳ್ಳಿಗಳದಾವಂದ್ರೆ ಅವು ಅಷ್ಟು ಹಳ್ಳಿಗಳನ್ನ ಪಾದಯಾತ್ರೆ, ಸದ್ಭಾವನಾ ಪಾದಯಾತ್ರೆಯನ್ನ ಇಟ್ಟುಕೊಂಡಿಲ್ಲ. ಆದರೆ ಎಷ್ಟೋ ಹಳ್ಳಿಗಳಿದ್ರೂ ಸಹಿತ ಆಚಾರ್ ನರಸಾಪುರ ಅನ್ನುವಂತಹ ಗ್ರಾಮವನ್ನ ಸೆಲೆಕ್ಟ್ ಮಾಡಿದಾರಲ್ಲ, ಇದು ನಿಮ್ಮೆಲ್ಲರ ಪುಣ್ಯ ಅನ್ನುವಂಥದ್ದನ್ನ ತಮ್ಮೆಲ್ಲರಿಗೂ ಹೇಳುತ್ತಾ ಕುಮಾರಶ್ರೀ ಯೋಗಿಗಳ ಬಗ್ಗೆ ಒಂದೆರಡು ಹಿತ ಚಿಂತನೆಯನ್ನ ಹೇಳಲಿಕ್ಕೆ ಬರಲಿದ್ದಾರೆ. ಪರಮ ಪೂಜ್ಯ ಗಣಲಿಂಗ ದೇವರು ಕುಮಾರಶ್ರೀ ಯೋಗಿಗಳ ಚಿಂತನೆಯನ್ನು ಮಾಡಲಿದ್ದಾರೆ. ಇಲ್ಲಿ ನೋಡ್ಬೇಕ್ರಿ, ಅಗ್ರಾಕ್ ಹೋಗ್ಬೇಕ್ರೆ. ತಾಜ್ ಮಹಲ್ ನೋಡ್ಬೇಕಂದ್ರ ಅಗ್ರಾಕ್ ಹೋಗ್ಬೇಕು. ಗೋಲ್ ಗುಮ್ಮಟ್ ನೋಡ್ಬೇಕಂದ್ರ ಬಿಜಾಪುರಕ್ಕೆ ಹೋಗ್ಬೇಕ. ಹಂಪಿ ವಿರೂಪಾಕ್ಷಪ್ಪನ ದೇವಸ್ಥಾನ ನೋಡ್ಬೇಕಂದ್ರ ಹಂಪಿ ಹೋಗ್ಬೇಕ. ನಾವು ತಾಜ್ ಮಹಲ್ ನೋಡ್ಬೇಕಂದ್ರೆ ಆಗ್ರಾಕ್ ಹೋಗ್ಬೇಕು. ಗೋಲ್ ಗುಮ್ಮಟ್ ನೋಡ್ಬೇಕಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕು. ಹಂಪಿ ವಿರೂಪಾಕ್ಷಪ್ಪನ ನೋಡ್ಬೇಕಂದ್ರೆ ಹಂಪಿಗೆ ಹೋಗ್ಬೇಕು. ನಿಜವಾಗ್ಲೂ ಭಕ್ತಿ ನೋಡ್ಬೇಕು ಅಂತಂದ್ರೆ ನರಸಾಪುರಕ್ಕೆ ಹೋಗ್ಬೇಕು ಅನ್ನೋ ಯಾಕೆ ಗೊತ್ತಾ? ನಮ್ಮ ಮಂದಿ ಹೇಳ್ತಿರ್ತಾರ, ಬಹಳ ಮಂದಿ ಕಾಲ್ ಕೆಟ್ಟದ್ರಿ, ಕಾಲ್ ಕೆಟ್ಟದ ಅಂತ ಹೇಳ್ತಿರ್ತಾರ. ಕಾಲ್ ಕೆಟ್ಟದ ಅಂತಕ್ಕಂಥವ್ರಿಗೆ ಎಲ್ಲಿ ಕರ್ಕೊಂಡು ಬರ್ಬೇಕು ಅಂದ್ರ ಇಂಥ ಗಂಗಾವತಿ ಎನ್ನುವಂತ ನಾಡಿ ಕರ್ಕೊಂಡು ಬರ್ಬೇಕು. ಅವ್ರಿಗೆ ಗೊತ್ತಾಗ್ತದೆ. ಎಲ್ಲದಕ್ಕೂ ಒಂದೊಂದು ಜಿಲ್ಲೆಗಳು ಪ್ರಸಿದ್ಧ ಅದಾವ್ರಿ. ಎಲ್ಲದಕ್ಕೂ ಬೆಳಗಾವಿಗೆ ಯಾವ್ದು ಪ್ರಸಿದ್ಧ ಅಲ್ರಿ? ಅದಕ್ರಿ ಕುಂದ ಅಲ್ರಿ, ಬೆಳಗಾವ ಕುಂದ. ಹಾವೇರಿ ಯಾಲಕ್ಕಿ, ಹಾವೇರಿ ಯಾಲಕ್ಕಿ, ಬೆಳಗಾವ ಕುಂದ. ಹಂಗ ಗಂಗಾವತಿ ಪ್ರಸಿದ್ಧ ಅದ್ರಿ ಭತ್ತ. ಎಷ್ಟು ಕರೆಕ್ಟ್ ನೋಡ್ರಿ. ಬೆಳಗಾವಕ್ಕ ಕುಂದ, ಹಂಗೆ ಹಾವೇರಿ ಯಾಲಕ್ಕಿ, ಗಂಗಾವತಿಗೆ ಭತ್ತ. ಈ ಗಂಗಾವತಿ ಕೇವಲ ಭತ್ತಕ್ಕೆ ಪ್ರಸಿದ್ಧ ಇಲ್ಲ, ಇದು ಭಕ್ತಿಗೂ ಕೂಡ ಅಷ್ಟೇ ಪ್ರಸಿದ್ಧ ಅನ್ನುವಂಥದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಿರ್ತಾರೆ. ಇವತ್ತಿನ ದಿನ ಹಾನಗಲ್ಲದ ಗುರುಕುಮಾರ ಶಿವೈಗಳವರ ಯಾತ್ರಾ ನಿಮ್ಮ ಊರಿಗೆ ಬಂದದ. ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರು. ಯಾಕಂತ ತಿಳ್ಕೊಂಡು ಕೇಳಿದ್ರ, ಅವಾಗ್ಲೇ ಹೇಳಿದ್ರು, ಈ ಗಂಗಾವತಿ ಒಳಗೆ ಬಹಳಷ್ಟು ಹಳ್ಳಿಗಳದಾವ. ಅವುಗಳಲ್ಲಿ ಸೆಲೆಕ್ಟ್ ಆಗಿರುವಂತ ಹಳ್ಳಿ ಈ ನರಸಾಪುರ ಅನ್ನುವಂತ ಹಳ್ಳಿ. ಅದಕ್ಕಾಗಿ ಹಾನಗಲ್ ಕುಮಾರ ಶಿವಗಳು ಅಂದ್ರೆ ಏನ್ ಗೊತ್ತಾ? ಒಂದು ಮಾತು ಹೇಳ್ಬಿಡ್ತೀನಿ ನಿಮ್ಗೆ. ಹಾನಗಲ್ ಕುಮಾರ ಶಿವ ಅಂದ್ರೆ ಏನಂತ, ಶಬ್ದ ಬ್ರಹ್ಮಿ ಅಂತ ತಿಳ್ಕೊಂಡಿದ್ರು. ಎಲ್ಲಿ? ನಮ್ಮ ಜಚನಿ ಒಳಗೆ. ಜಚನಿ ಅನ್ನುವಂಥವ್ರು ಶಬ್ದ ಬ್ರಹ್ಮೆ ಅಂತಿದ್ರು. ಅವ್ರು ಹೇಳ್ತಾರೆ, ಹಾನಗಲ್ ಕುಮಾರ ಶಿವೈಗಳವರಂದ್ರೆ ಏನು? ಹಾನಗಲ್ ಕುಮಾರ ಶಿವೈಗಳವರ ಸಂಪೂರ್ಣ ಜೀವನ ಚರಿತ್ರೆಯನ್ನ ಒಂದು ವಚನದೊಳಗೆ ಹಿಡಿದಿರ್ತಾರೆ. ಹೇಳ ವಚನ ಹೇಳ, ಎಷ್ಟು ಸುಂದರವಾಗಿದೆ ನೋಡ್ರಿ. ನಮ್ಮ ಕುಮಾರೇಶನ ಇರು ಅರಿವಿರೇನಯ್ಯ, ಅರಿಯದಿದ್ದರೆ ಕೇಳಿರಯ್ಯ. ಜೋಯಿಸರ ಹರಳ ಹಳ್ಳಿಯಲ್ಲಿ ಜನಿಸಿದನು, ಗತಿ ಇಲ್ಲದೆ ಮತಿವಂತನಾದನು, ಗತಿ ಇಲ್ಲದೆ ವಿರಾಟ್ಪುರ ಮಠಾಧೀಶನಾದನು. ಹಿತರಿಲ್ಲದೆ ಶಿವಯೋಗ ಮಂದಿರ ನಿರ್ಮಿಸಿದನು, ಹಿತರಿಲ್ಲದೆ ವೀರಶೈವ ಮಹಾಸಭೆ ನಿರ್ಮಿಸಿದನು. ಮೊತ್ತ ಮೊದಲು ಹೊಳಹತ್ತಿ ಹಾಳಿಡುವ ತಾರೆ ಗರಿಗಳನ್ನು ಸುತ್ತಿ ಸಂಗ್ರಹಿಸಿದನು. ಆತನ ಇರುವು ಸಮಾಜಕ್ಕೊಂದು ಪಾವನ, ಆತನ ಸುಳಿಯು ಕನ್ನಡಕ್ಕೊಂದು ಜೀವನ. ಇಂದಿನ ಕರುನಾಡಿಗೆ ದ್ವಿತೀಯ ಬಸವನಂತಿದ್ದನೆಯ್ಯ ಶ್ರೀ ನಿಡುಮಾಮಿಡಿ ಶ್ರೀಗಿರೀಶ್ವರ ಸಿಂಹಾಸನದೀಶ ವಾಸ ಗುರುಕುಮಾರೇಶ ಅಂತ ತಿಳ್ಕೊಂಡು ಶಬ್ದ ಬ್ರಹ್ಮಿ ಅಂತ್ಕೊಂಡಿರ್ತಕ್ಕಂಥ ಜಶ್ರೀಯವರು ಹೇಳ್ತಾರೆ. ಹಾನಗಲ್ ಕುಮಾರ ಶಿವಗಳವರು ಅಂತಂದ್ರೆ ಸಾಮಾನ್ಯರಲ್ಲ. ಅವ್ರು ಹುಟ್ಟುತ್ತಲೇ ಕಾರಣಿಕರು. ಬೆಳೆಯುತ್ತಲೇ ಈ ಸಮಾಜಕ್ಕೆ ಹಾಲು ಉಣಿಸಿಕೊಂಡು ಬಂದಿರತಕ್ಕಂಥ ಹಾಲಯ್ಯ. ಒಂದು ಘಟನೆ ಹೇಳ್ತೀನಿ ನಿಮಗೆಲ್ಲ. ಹಾನಗಲಜ್ಜ ಅವರು ಕೇವಲ ಒಂದು 5-6 ವರ್ಷದವ್ರು ಇರ್ಬೇಕ್ರಿ. ಎಷ್ಟ್ರಿ? 5-6 ವರ್ಷದ ಬಾಲಕ ಇರಬೇಕು. ಆ ಬಾಲಕ ಹಿಂಗ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತಾನ. ಆಟ ಆಡ್ಕೊಂಡು ಬಂದಿರತಕ್ಕಂಥ ಬಾಲಕ ಮನೆಗೆ ಬಂದ್ಗಳು ಮಕ್ಳು ಏನ್ ಕೇಳ್ತಾವ್ರಿ? ಊಟಕ್ಕೆ ಕೇಳ್ತಾವಿಲ್ಲವ, ಏನು ತಿನ್ನಕ್ಕೆ ಹೇಳ್ಕೊಡು ಅಂತ ಕೇಳ್ತೀವಿ. ಹಂಗ ಹಾಲಯ್ಯ ಹಿಂಗ ಆಟ ಆಡ್ಕೊಂಡು ಬಂದು ತಾಯಿಗೆ ಕೇಳ್ತಾನಂತ, ಯವ್ವ ನನಗೇನಾದ್ರು ತಿನ್ನಾಕಿದ್ರು ಕೊಡು ಅಂದಾಗ ಅವ್ರ ಮನೆ ಒಳಗಿರ್ತಕ್ಕಂಥದ್ದು ಕೇವಲ ಒಂದು ರೊಟ್ಟಿ ಇತ್ತು. ಅವಾಗ ಹಾಲಯ್ಯನವ್ರ ಮನೆಯಾಗ ಒಂದು ರೊಟ್ಟಿ ಇತ್ತು. ಆ ರೊಟ್ಟಿ ಹಿಡ್ಕೊಂಡು ಆ ತಾಯಿ ಆ ರೊಟ್ಟಿ ತಗೊಂಡು ಒಂದಿಷ್ಟು ಶೇಂಗಾ ಚಟ್ನಿ ಹಾಕಿ ಅದ್ರೊಳಗೆ ಒಂದಿಷ್ಟು ಎಣ್ಣೆ ಹಾಕಿ ಹದ ಮಾಡಿ ಸುಳಿ ಸುತ್ತು ಹಾಲಯ್ಯನ ಕೈ ಕೊಟ್ಟ. ಅವಾಗ ಕೊಡ್ತಾರೆ. ಕೊಟ್ಟ ತಕ್ಷಣ ಹಾಲಯ್ಯ ಹಿಂಗ ಮುರ್ಕೊಂಡು ತಿನ್ಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಮುರ್ಕೊಳ್ತಾರಂತ. ಆ ಮುರ್ಕೊಂಡಿರುವಂತ ರೊಟ್ಟಿ ಹಿಂಗ್ ತಿನ್ನಬೇಕು ಅನ್ನೋದ್ರೊಳಗಾಗಿ ಮನೆ ಮುಂದೆ ಒಬ್ಬ ಜಂಗಮ ಬಂದು ನಿಂತ್ಕೊಳ್ತಾನೆ. ಆ ಜಂಗಮ ಕೇಳ್ತಾನ, ನಾನು ಊಟ ಮಾಡಿ ಬಹಳ ಹೊತ್ತಾಗ್ಯದ, ನನಗೇನಾದ್ರು ಉಣ್ಣಕ್ ಕೊಡು ಅಂತ ತಿಳ್ಕೊಂಡು ಕೇಳಿದಾಗ ಹಾಲಯ್ಯ ತಾಯಿ ಮುಖ ನೋಡ್ಲಿಲ್ಲ. ಕೈ ಒಳಗಿರುವಂತ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಆ ಜಂಗಮಗೆ ನೀಡಿಬಿಟ್ಟ. ಯಾವಾಗ ಜಂಗಮಗೆ
ಇರ್ತಾನೆ. ಅವಾಗ ತಾಯಿ ಅಂತಾನಂತ, ಹಾಲೆಗೆ ನಿನಗಿರ್ತಕ್ಕಂಥ ಒಂದು ರೊಟ್ಟಿ ಅದನ್ನ ನೀಡಿಬಿಟ್ಟಲ್ಲಪ್ಪ ಅಂದಾಗ ಆ ಜಂಗಮ ಹಾಲೆ ಹೇಳ್ತಾನಂತ, ಅವನ ಊಟ ಮಾಡದೇ ಇದ್ರೆ ಬದುಕ್ಬೋದು, ಆದ್ರೆ ಪಾಪ ಆ ಸನ್ಯಾಸಿ ಹೊಟ್ಟೆ ಎತ್ಕೊಂಡು ಬಂದಾನ, ಅದನ್ನ ಒಂದಿಷ್ಟು ಅನ್ನವನ್ನು ನೀಡಬೇಕು ಅಂತ ತಿಳ್ಕೊಂಡು ಆ ರೊಟ್ಟಿಯನ್ನು ನೀಡಿಬಿಡ್ತಾನೆ. ನಿಮ್ಮ ಮಕ್ಕಳು ಇರ್ತಾರೆ, ಇವ ಹೆಂಗಿರ್ತಾರೆ ಗೊತ್ತಂದ್ರಿ, ನಾಗಳಿ ಬರಾಕತ್ತೀನಿ ಜೋಳಿಗ್ಯಾಗ ಯಾವುದೋ ಹುಡುಗನ ಕೈಯಾಗ 10 ರೂಪಾಯಿ ಕೊಟ್ಟರಿ. ಎಷ್ಟ್ರಿ? 10 ರೂಪಾಯಿ ಕೊಟ್ಟಾರ ಜೋಳಿಗ್ಯಾಗ ಹಾಕಂತ ಅವ್ರವು ಅಂತಾಳ, ಅವ ಕೈನ ಬಿಡವಲ್ಲ. ಹಾಗೂ ಶಿವಯೋಗ ಮಂದಿರಕ್ಕೂ ಹಾನಗಲ್ಲ ಕುಮಾರ ಶಿವಯೋಗಿಗಳವರಿಗೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾನಗಲ್ಲ ಕುಮಾರ ಶಿವಯೋಗಿಗಳವರು ವಿಚಾರಧಾರೆ, ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಈ ನಾಡಿಗೆ ಮತ್ತು ಈ ನಾಡಿಗರಿಗೋಸ್ಕರ ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಅಭೂತಪೂರ್ವವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 100 ವರ್ಷಗಳ ಹಿಂದೆ ಇಂತಹ ಕಾರ್ಯಗಳನ್ನ ಶಿವಯೋಗಿಗಳವರು ಮಾಡಿದರು ಅಂತ ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಬಹಳ ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದು ಹಾನಗಲ್ಲ ಕುಮಾರ ಶಿವಯೋಗಿಗಳವರ ತಪಶಕ್ತಿಯ ತಾಕತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ. ಪ್ರಾಸ್ತಾವಿಕವಾಗಿ ಮಾತನಾಡೋ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳವರು ಹೇಳಿದ್ರು, ಇವತ್ತು ಮಹಿಳೆಯರು ಕಲಿತಿದ್ದಾರೆ ಅಂತಂತಂದ್ರೆ ಅಕ್ಷರ ತಾಯಂದಿರು ಕಲಿಬೇಕು ಅಂತಕ್ಕಂಥ ಭಾವನೆಯಿಂದ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಮಹಿಳೆಯರಿಗೋಸ್ಕರ ಮಹಿಳಾ ಕಲಿಕೆಯ ಶಾಲೆಯನ್ನ 100 ವರ್ಷಗಳ ಹಿಂದೆಯೇ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಸ್ಥಾಪಿಸಿದ್ರು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಮನಮುಟ್ಟಿರ್ತಕ್ಕಂಥ ವಿಷಯ. ಜೊತೆಗೆ ಇವತ್ತು ನಾವೆಲ್ಲರೂ ನೋಡ್ತಿದ್ವಿ ಟಿವಿಲೆಲ್ಲ, ಇವತ್ತು ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು ಮತ್ತೆ ಸಂಗೀತ ಸುಧಾರಕರು, ಆಮೇಲೆ ನಿಮ್ಮ ಮನೇಲಿ ಇರ್ತಕ್ಕಂಥ ಎಷ್ಟೋ ಜನ ಹುಡುಗರು ಸರಿಗಮಪ ಆಗಿರ್ಬೋದು, ಎದೆತುಂಬೆ ಹಾಡ್ಬೇನು, ಅಲ್ಲೆಲ್ಲ ಹೋಗಿ ಹುಡುಗರು ಹಾಡ್ತಿದ್ದಾರೆ ಅಂತಂದ್ರೆ ಮಕ್ಕಳ ಅಲ್ಲಿ ಸಂಗೀತ ಸ್ವರಬದ್ಧವಾಗಿ ಹಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಮೂಲ ಕಾರಣೀಕರ್ತರು ಯಾರು ಅಂತಂದ್ರೆ ಅದಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅಂತಕ್ಕಂಥದ್ದು. ಕುಮಾರ ಶಿವಯೋಗಿಗಳವರು ಬರೋದಕ್ಕಿಂತ ಪೂರ್ವದಲ್ಲಿ ಸಂಗೀತ ಇರ್ಲಿಲ್ಲ ಅಂತ ನಾನು ಹೇಳಕತ್ತಿಲ್ಲ, ಸಂಗೀತ ಇತ್ತು. ಆದ್ರೆ ವಿಲಾಸ ಜೀವನದ ಭೋಗ ವಸ್ತು ಆಗಿರ್ತಕ್ಕಂಥ ಸಂಗೀತಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನ ಕರುಣಿಸಿಕೊಟ್ಟವರು ಗದಗಿನ ಪಂಚಾಕ್ಷರಿ ಗವಾಯಿಗಳವರು, ಅವರನ್ನ ಈ ನಾಡಿಗೆ ಕೊಟ್ಟವರು ಎನ್ನಪ್ಪ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥೈಸಿಕೊಳ್ಬೇಕಾಗ್ತದೆ. ಸತ್ತು ಹೋಗಿರ್ತಕ್ಕಂಥ ಚರ್ಮ ಇವತ್ತ ತಾಳಕ್ಕೆ ಬದ್ಧವಾಗಿ ನುಡಿತಿದೆ ಅಂತಂದ್ರೆ, ರಾಗಬದ್ಧವಾಗಿ ಅದು ನುಡಿತಿದೆ ಅಂತಂದ್ರೆ ಇದೆಲ್ಲದರಿಂದ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಕಾರ್ಯಶಕ್ತಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕು. ಇವತ್ತು ಫಗು ಹಳಕಟ್ಟೆಯವರನ್ನ ನಾವು ವಚನ ಗುಮ್ಮಟ, ವಚನ ಪಿತಾಮಹ ಅಂತ ಕರಿತೇವೆ. ಅವರು ವಚ ಪಿತಾಮಹರ ಆಗ್ಲಿಕ್ಕೆ ಕಾರಣೀಕರ್ತರು ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಪ್ರೇರಣೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸಿಕೊಳ್ಬೇಕಾಗ್ತದೆ. ಇವತ್ತು ದೊಡ್ಡ ದೊಡ್ಡ ಪಠ್ಯ ಪುಸ್ತಕಗಳಲ್ಲೆಲ್ಲಾನು ಕೂಡ ಎಲ್ಲ ಶರಣರ ವಚನಗಳು ನಮಗೆ ತುಂಬಾ ಅದ್ಭುತವಾಗಿ ದೊರೀತವೆ, ತುಂಬಾ ಸರಳೀಕೃತವಾಗಿ ನಮ್ಗೆಲ್ಲನೂ ಕೂಡ ಸಿಕ್ಬಿಡ್ತವೆ. ಆದ್ರೆ 100 ವರ್ಷಗಳ ಹಿಂದೆ ಹೋಗು ಹಳಕಟ್ಟೆಯವರು ಸೂಕ್ಷ್ಮ ರೀತಿಯಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯವನ್ನ ಮನಗಂಡಿರ್ತಕ್ಕಂಥ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಶಿವಯೋಗ ಮಂದಿರದಿಂದ ಬಾಗಲಕೋಟೆಗೆ ಹೋಗಿ ಹೋಗು ಹಳಕಟ್ಟೆಯವರಿಗೆ ಪ್ರೇರಣೆ ನೀಡುತ್ತಾರೆ. ಈ ನಿಮ್ ಕೈಯಲ್ಲೆಲ್ಲ ಪುಸ್ತಕಗಳಲ್ಲಿ ವಚನಗಳನ್ನ ಕಾಣ್ತೇವೆ ನಾವು. ಕುಮಾರ ಶಿವಯೋಗಿಗಳವರು ಪ್ರೇರಣೆ ನೀಡುವುದಕ್ಕಿಂತ ಪೂರ್ವದೊಳಗಡೆ ಎಲ್ಲ ಶರಣರ, ಮಹಾತ್ಮರ, ಸಂತರ ಜೀವನಾದರ್ಶದ ವಚನಗಳ ಹೇಗಿದ್ವು ಅಂದ್ರೆ ತಾಳೆಗೆರೆ ಹಾಗೂ ಕೋರೆ ಕಾಗದಗಳಂತಿದ್ವು. ಅವೆಲ್ಲ ಕೆಲವು ನಮ್ಮ ಗಂಗಾವತಿ ರಾಯಚೂರು ಭಾಗದಾಗೆಲ್ಲ ನೋಡಿರ್ತೀರ ನೀವೆಲ್ಲರೂ ಕೂಡ. ಈ ಗ್ವಾಡಿ ಪೂಜೆ ಮಾಡ್ತಿರ್ತೇವೆ ನೋಡ್ರಿ ನಾವೆಲ್ಲ. ಗ್ವಾಡಿ ಪೂಜೆ ಮಾಡೋದು, ಗುಣಿ ಪೂಜೆ ಮಾಡೋದು, ಆಮೇಲೇನು ಜಗಲಿ ಮೇಲೆ ಒಂದು ಗಂಟಿಟ್ಟು ಪೂಜೆ ಮಾಡ್ತಿರ್ತಿದ್ವಿ. ಈ ಕಾಲಾನಂತರದಲ್ಲಿ ಹೋಯ್ತದೆಲ್ಲ. ಆದ್ರೆ ಅವಾಗಿನ ಕಾಲದಲ್ಲಿ ಬಹಳ ಪ್ರತಿಯೊಬ್ಬರ ಮನೆಯಾಗೂ ಇತ್ತು. ಹೇಗಿತ್ತು ಅಂತಂದ್ರೆ, ಯಾಕೆ ಪೂಜೆ ಮಾಡ್ತಿ ಅಂತ ಅವ್ರ ಮಗನ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಮಾಡಾಕತ್ತಿದ್ನ. ಅವ್ರ ಅಪ್ಪನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಮಾಡಾಕತ್ತಿದ್ದ. ಹೀಗೆ ಎಲ್ಲಾರ ಬರೀ ಅವ್ರ ಅಪ್ಪಗಳ ಹೆಸರು ಹೇಳ್ತಿದ್ರೆ ವಿನಃ ನಿಜವಾದ ಗೋಡೆ ಒಳಗಡೆ ಏನಿದೆ ಮತ್ತೆ ಜಗಲಿ ಮೇಲೆ ಇಟ್ಟಿರ್ತಕ್ಕಂಥ ಈ ಗಂಟಿನೊಳಗಡೆ ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಅದರ ಸೂಕ್ಷ್ಮತೆಯನ್ನು ಅರ್ಥಕೊಂಡಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಯೋಗಿಗಳವರು ಅವ್ರ ಮನೆಗೆ ಜೋಳಿಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಾಗಿನ ದವಸ, ಧಾನ್ಯ, ರೊಕ್ಕ, ರೂಪಾಯಿ ಕೊಡೋದು ಒತ್ತಟ್ಟಿಗೆ ಇರ್ಲಿ, ಅದು ಸಮಾಜ ಸೇವೆಗೆ ಬೇರೆ ರೀತಿ ಇನ್ನೊಂದು ಮಹತ್ ಕಾರ್ಯ ಮಾಡ್ಬೇಕು. ನೀವೇನು ಅಂದ್ರೆ ನಿಮ್ಮ ಮನೆ ಜಗಲಿಯಲ್ಲೇ ತೋರಿಸ್ರಿ ಅಂತ ಕೇಳ್ತಿದ್ರಂತ ಶಿವಯೋಗಿಗಳು. ಜಗಲಿ ನೋಡಿದ ಬಳಿಕ ಯಾರು ಜಗಲಿ ಮೇಲೆ ಬಟ್ಟಿ ಗಂಟು ಕಟ್ಟಿ ಇಟ್ಟಿರ್ತಿದ್ವಲ್ಲ ಅದಕ್ಕೆ ಶಿವಯೋಗಿಗಳು ಹೇಳ್ತಿದ್ರಂತ, ಇದ್ರೊಳಗಡೆ ಶರಣರ ವಚನಗಳದವಪ್ಪ, ಇದನ್ನ ನನ್ನ ಜೋಳಿಗೆಗೆ ಹಾಕ್ರಿ, ಇದನ್ನ ಪರಿಷ್ಕರಣೆಗೊಳಿಸಿ ಪರಿಶೋಧಿಸಿ ಎಲ್ಲ ಜನರಿಗೆ ಮುಟ್ಟಬೇಕು ಅಂತಕ್ಕಂಥ ಕಾರ್ಯ. ಹೀಗೆ ಹಳ್ಳಿಗೆ ಜೋಳಿಗೆ ಇಡದ ಸಂಗ್ರಹಿಸಿ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಬರೇ ಧನವನ್ನ ಸಂಪಾದಿಸಲಿಲ್ಲ, ಧನವನ್ನ ಸಂಗ್ರಹಿಸಲಿಲ್ಲ, ಈ ಮನುಕುಲದ ಮನದ ಮಲಿನತೆ ತೊಳಿತಕ್ಕಂಥ ಶರಣರ ವಚನ ಕಟ್ಟು ಧಾರೆಗಳನ್ನ ಸಂಗ್ರಹಿಸಿ ನಾಡಿಗೆ ಕೊಟ್ಟರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ
ಪಗು ಹಳಕಟ್ಟೆ ಅವರಿಗೆ ಅವನ್ನೆಲ್ಲ ತಂದು ಕೊಡ್ತಾರೆ ಶಿವಯೋಗಿಗಳವರು. ಅದರೊಟ್ಟಿಗೆನೆ ಬರೀ ಸಂಗ್ರಹಣೆ ಕಾರ್ಯ ಅಷ್ಟೇ ಅಲ್ಲ, ಮುದ್ರಣಕ್ಕೂ ಪೂಜ್ಯ ಶ್ರೀಗಳವರು ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಹತ್ ಕಾರ್ಯ ಮಾಡಿದವರು ಏನಂದ್ರೆ ತಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕು. ಜಗತ್ತಿನ ಇತಿಹಾಸದೊಳಗಡೆ ವಚನಗಳನ್ನ ಸಂಗೀತಕ್ಕೆ ಸಂಗೀತೀಕರಣಗೊಳಿಸಿ ಅದಕ್ಕೆ ರಾಗ ತಾಳಬದ್ಧವಾಗಿ ಪ್ರಥಮವಾಗಿ ಹಾಡಿರ್ತಕ್ಕಂಥ ಕೀರ್ತಿ ಪಂಚಾಕ್ಷರಿ ಗವಾಯಿಗಳವರೆಗೆ ಸಲ್ಲುತ್ತೆ. ಅವರನ್ನ ಈ ನಾಡಿಗೆ ಕೊಟ್ಟವರು ಹಾನಗಲ್ಲ ಕುಮಾರ ಶಿವಯೋಗಿಗಳು.